ಲೋಕಸಭಾ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಹೆಚ್ಚಾಯಿತು ಪೈಪೋಟಿ. ಬೆಳಗಾವಿ ಲೋಕಸಭಾ ಅಖಾಡಕ್ಕೆ ಅಚ್ಚರಿಯ ಹೆಸರೊಂದು ಎಂಟ್ರಿ ಆಗ್ಬಿಟ್ಟಿದೆ. ಕೈ ಟಿಕೆಟ್ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಮೋಹನ್ ಕಾತರಕಿ. ಬೆಳಗಾವಿ ಜಿಲ್ಲೆಯವರೇ ಆಗಿದ್ದಾರೆ ವಕೀಲ ಮೋಹನ್ ಕಾತರಕಿ. ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯನವರ ಜೊತೆಗೆ ಒಂದೊಳ್ಳೆ ಸಂಬಂಧವನ್ನ ಹೊಂದಿದ್ದಾರೆ. 40 ವರ್ಷಗಳಿಂದ ಕಾಂಗ್ರೆಸ್ನೊಂದಿಗೆ ಉತ್ತಮವಾದಂತ ನಂಟನ್ನ ಹೊಂದಿದ್ದಾರೆ ಕಾತರಕಿ. ಇವತ್ತು ದೆಹಲಿಯಲ್ಲಿ ಅಭ್ಯರ್ಥಿ ಹೆಸರು ಅಂತಿಮವಾಗುವಂತ ಸಾಧ್ಯತೆ ಇದೆ. ನೋಡಿ, ಬೆಳಗಾವಿ ರಾಜಕಾರಣ ಅಂದಿದ ತಕ್ಷಣ ಎಲ್ಲರ ಚಿತ್ತ ಅಲ್ಲಿಗೆ ಹೋಗುತ್ತೆ. ಲೋಕಸಭಾ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಆಕಾಂಕ್ಷಿತರು ಸಿಕ್ಕಾಬಟ್ಟೆ ಇದ್ರು, ದೊಡ್ಡವರೇ ಇದ್ರು. ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯ ಹೆಸರು ಕೂಡ ಓಡಾಡ್ತಾ ಇತ್ತು. ಮೃಣಾಲ್ ಹೆಬ್ಬಾಳ್ಕರ್ ಅವರು, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ, ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಬೆಂಬಲಿಗರು ಕೇಳ್ತಾ ಇದ್ರು. ಕಿರಣ ಸಾಧುನವರ ಕೆಪಿಸಿಸಿ ಸದಸ್ಯ, ಇವರ ಹೆಸರು ಓಡಾಡ್ತಾ ಇತ್ತು. ಅಮರಸಿಂಹ ಪಾಟೀಲ್, ಕಾಂಗ್ರೆಸ್ ಮಾಜಿ ಸಂಸದ. ವಿನಯ್ ನವಲಗಟ್ಟಿ, ಕಾಂಗ್ರೆಸ್ ಗ್ರಾಮಾಂತರ ಜಿಲ್ಲಾಧ್ಯಕ್ಷ. ರಾಜದೀಪಕ್ ಕೌಜಲಗಿ, ಕಾಂಗ್ರೆಸ್ ಮುಖಂಡ. ಅಶೋಕ್ ಪೂಜಾರಿ, ಕಾಂಗ್ರೆಸ್ ಮುಖಂಡ. ಮೋಹನ ಕಾತರಕಿ, ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ. ಇಷ್ಟು ಜನದ ಹೆಸರು ಈಗ ರೇಸ್ನಲ್ಲಿ ಇದೆ. ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಪ್ರಶ್ನೆ. ಒಬ್ರಿಗೆ ಟಿಕೆಟ್ ಕೊಟ್ಟರೆ ಅಸಮಾಧಾನ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪುತ್ರ, ಇವರಲ್ಲಿ ಯಾರು ಒಬ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಅದು ಇನ್ನೊಂದು ರೀತಿಯಾದಂಥ ಜಿದ್ದಿನ ಕಣ ಆಗಿಬಿಡುತ್ತೆ. ಸೊ ಹಾಗಾಗಿ ಅವರ ಸಹವಾಸವೇ ಬೇಡ, ಇವ್ರು 40 ವರ್ಷದಿಂದ ಇದ್ದಾರೆ, ಇವ್ರಿಗೆ ಟಿಕೆಟ್ ಕೊಟ್ಬಿಡೋಣ ಅಂತ ಏನಾದರೂ ಇವ್ರಿಗೆ ಟಿಕೆಟ್ ಕೊಡ್ತಾರಾ, ಅಥವಾ ಇನ್ನೂ ಆಕಾಂಕ್ಷಿತರು ತುಂಬ ಜನ ಇದ್ದಾರೆ, ಅವ್ರಿಗೆ ಯಾರಿಗಾದರೂ ಟಿಕೆಟ್ ಸಿಗತ್ತಾ? ಮೋಹನ್ ಕಾತರಕಿ ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು. ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಹೊಂದಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆಗೆ ಚೆನ್ನಾಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆಗೆ ಚೆನ್ನಾಗಿದ್ದಾರೆ, ಹಿರಿಯರಿದ್ದಾರೆ, ಅನುಭವಿಗಳಿದ್ದಾರೆ. ಹಾಗಾಗಿ ಅವರಿಗೆ ಟಿಕೆಟ್ ಕೊಟ್ಬಿಡೋಣ. ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರಂಗೆ ಕೊಟ್ಟರೆ ಸಮಸ್ಯೆ ಆಗುತ್ತೆ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಕೊಟ್ಟರು ಸಮಸ್ಯೆ ಆಗುತ್ತೆ. ಇನ್ನು ಬೇರೆ ಯಾರಿಗಾದರೂ ನಾವು ಕೊಟ್ಟರೆ ಇವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೆಲಸ ಮಾಡ್ತಾರೋ ಇಲ್ವೋ, ಒಂದಷ್ಟು ಲೆಕ್ಕಾಚಾರಗಳಂತೂ ಇದ್ದೇ ಇರುತ್ತೆ. ಹಾಗಾಗಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಮೀಟಿಂಗ್ ಇದೆ, ಅಂತಿಮವಾಗಿ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಬೆಳಗಾವಿ ರಾಜಕಾರಣ ಅಂತ ಅಂದ್ರೇನೆ ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಅದರಲ್ಲೂ ಲೋಕಸಭಾ ಚುನಾವಣೆಗೆ ಈಗ ಸಿಕ್ಕಾಪಟ್ಟೆ ಪೈಪೋಟಿ ಇತ್ತು. ಸ್ಪರ್ಧಿಗಳು ನಾನಾಗಬೇಕು ಅಂತ ಒಂದಷ್ಟು ಹೆಸರುಗಳು ಕೂಡ ಓಡ್ತಾ ಇತ್ತು. ಈಗ ಹೊಸದಾಗಿ ಮೋಹನ್ ಕಾತರಕಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗಬಹುದು, ಏನೆಲ್ಲ ನಿರೀಕ್ಷೆನ ಇಟ್ಕೋಬಹುದು? ನಿತಿನ್, ಏನು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. ಈಗ ಪ್ರಮುಖವಾಗಿ ಬೆಳಗಾವಿ ಲೋಕಸಭೆನ ಗೆಲ್ಬೇಕು ಅನ್ನೋ ಒಂದು ರಣತಂತ್ರವನ್ನು ಕಾಂಗ್ರೆಸ್ ರೂಪಿಸ್ತಾ ಇದೆ. ಯಾಕಂದ್ರೆ ಬೆಳಗಾವಿ ಲೋಕಸಭಾ ಉಸ್ತುವಾರಿಯನ್ನ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರ ಹೊಣೆಗೆ ನೀಡಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಲೋಕಸಭೆಗೆ 12 ಜನ ಆಕಾಂಕ್ಷಿಗಳು ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಈಗ ಒಂದು ಅಚ್ಚರಿ ಹೆಸರು ಈಗ ಒಂದು ಎಂಟ್ರಿ ಆಗಿರ್ತಕ್ಕಂಥದ್ದು, ಅದು ದೆಹಲಿ ವರಿಷ್ಠರಿಂದ ಎಂಟ್ರಿ ಆಯ್ತಾ ಅಥವಾ ರಾಜ್ಯ ನಾಯಕರಿಂದ ಎಂಟ್ರಿ ಆಯ್ತಾ ಅಥವಾ ಜಿಲ್ಲಾ ನಾಯಕರೇ ಆ ಒಂದು ಹೆಸರನ್ನು ಪ್ರಸ್ತಾಪ ಮಾಡಿದ್ರು ಅನ್ನೋ ಕುತೂಹಲ ಕೆಲಸಿದೆ. ಅಂದ್ರೆ ಮೋಹನ್ ಕಾತರಕಿ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂತ ಮೋಹನ್ ಕಾತರಕಿ ಏನು ಕಾಂಗ್ರೆಸ್ ಟಿಕೆಟ್ಗೆ ಈಗಾಗಲೇ ಒಂದು ಬೇಡಿಕೆ ನಿಟ್ಟಿರ್ತಕ್ಕಂಥದ್ದು. ಮೋಹನ್ ಕಾತರಕಿ ಬೆಳಗಾವಿ ಜಿಲ್ಲೆಯವರೇ ಆಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಜೊತೆ ಕಳೆದ 40 ವರ್ಷಗಳೊಂದಿಗೆ ಇನ್ನು ನಂಟನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಕೃಷ್ಣ ಆಗಿರ್ಬೋದು, ಮಾದಾಯಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಅನೇಕ ಒಂದು ನೀರಾವರಿ ಹೋರಾಟಗಳಲ್ಲಿ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕದ ಪರವಾಗಿ ಸಮರ್ಥವಾಗಿ ವಾದವನ್ನು ಮಂಡಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಮೋಹನ್ ಕಾತರಕಿ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕರ್ನಾಟಕದ ಘಟಾನುಘಟಿ ನಾಯಕರೊಂದಿಗೂ ಕೂಡ ಒಂದು ಉತ್ತಮವಾದಂತ ಬಾಂಧವ್ಯವನ್ನು ಹೊಂದಿದ್ದಾರೆ. ಈಗ ಮೋಹನ್ ಕಾತರಕಿ ಕೂಡ ಈಗ ಕಾಂಗ್ರೆಸ್ ಟಿಕೆಟ್ ಅನ್ನ ಕೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತು ದೆಹಲಿಯಲ್ಲಿ ವಿಶೇಷವಾಗಿ ಸಚಿವರ ಒಂದು ಸಭೆ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಒಂದು ವಿಚಾರ ಕೂಡ ಚರ್ಚೆ ಆಗುತ್ತೆ. ಏನು ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ರು, ಆ ಒಂದು ಸಂದರ್ಭದಲ್ಲಿ ಕೂಡ ಮೋಹನ್ ಕಾತರಕಿ ಅವರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿ ಲೋಕಸಭೆಗೆ 12 ಜನ ಅರ್ಜಿಗಳಲ್ಲಿ ಪ್ರಮುಖವಾಗಿ ಏನು ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಆಗಿರ್ಬೋದು ಅಥವಾ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಇವರಿಬ್ಬರು ಕೂಡ ಅರ್ಜಿ ಸಲ್ಲಿಸಿಲ್ಲ. ಆದ್ರೂ ಕೂಡ ಬೆಳಗಾವಿ ಲೋಕಸಭೆ ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲಿಗೆ ಅವರಿಗೆ ಕೂಡ ಒಂದು ಪ್ರಾಶಸ್ತ್ಯ ಕೊಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಒಂದ್ ವೇಳೆ ಜಾರಕಿಹೊಳಿ ಕುಟುಂಬ ಇದನ್ನ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಟಿಕೆಟ್ ನಿರಾಕರಿಸಿದ್ರೆ ಆಗ ಏನು 3 ಹೆಸರುಗಳು ಬಹಳ ಮುನ್ನೆಲೆಯಲ್ಲಿರುತ್ತೆ. ಅದು ಕಿರಣ್ ಸಾಧನವರ್ ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸುವಂತರಾಗಿರ್ಬೋದು ಮತ್ತು ರೆಡ್ಡಿ ಸಮುದಾಯವನ್ನು ಪ್ರತಿನಿಧಿಸುವಂತ ಡಾಕ್ಟರ್ ಗಿರೀಶ್ ಸೋನಾಲ್ಕರ್ ಮತ್ತು ಮೋಹನ್ ಕಾತರಕಿ, ಈ ಮೂವರ ಹೆಸರುಗಳು ಕೂಡ ಈಗ
ಹೈಕಮಾಂಡ್ ಅಂಗಳದಲ್ಲಿ ಈಗ ಚರ್ಚೆಗೆ ಬಂದಿರತಕ್ಕಂಥದ್ದು. ಇವರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೇಳ್ತಿದೆ ನೀತಿ. ಓಕೆ, ಧನ್ಯವಾದ ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.